ಸರ್ವೇ ಜನೋ ಸುಖಿನೋ ಭವಂತು. ನನ್ನೆಲ್ಲ ಆಧ್ಯಾತ್ಮ ಬಂಧುಗಳಿಗೆ, ನನ್ನೆಲ್ಲ ಸರ್ವ ಮನಸ್ಸುಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ನಮಸ್ಕಾರವನ್ನು ಸಲ್ಲಿಸ್ತಾ, ಇವತ್ತು ಮೇಡಮ್ ಈ ರೀತಿ ವಿಡಿಯೋ ಮಾಡ್ತಿದ್ದೀರಾ ಅಂತ ಶಾಕ್ ಆಗ್ತಿದ್ದೀರಾ. ಸೊ ನನಗೆ ಬಂದಂಥ ಒಂದು ವಿಷಯ ಆ್ಯಂಡ್ ಆ ಸಂತೋಷ ವಿಷಯವನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ಬೇಕು ಆ್ಯಂಡ್ ಆ ಒಂದು ವಿಡಿಯೋನ ನಾನು ಮಾಡಬೇಕಂತ ಅನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋ ಮುಂದೆ ನಾನು ಜಸ್ಟ್ ಇವತ್ತಿನ ರೀಸನ್, ನನ್ನ ಎಷ್ಟೋ ವರ್ಷಗಳ ಒಂದು ಕನಸು ನನಸಾದಂತಹ ದಿನ. ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಯಿತು. ಕನಸು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಒಂದು ಸೋಷಿಯಲ್ ವರ್ಕ್ ಸ್ಟಾಪ್ ಆಗಿತ್ತು. ಅದನ್ನು ನಾನು ಹೇಗಾದರೂ ಮಾಡಿ ನಾನು ಅದನ್ನು ಕಂಟಿನ್ಯೂ ಮಾಡಬೇಕಂತ ಹೇಳಿಬಿಟ್ಟು ನಾನು ಚೂಸ್ ಮಾಡಿದ್ದು ಯೂಟ್ಯೂಬ್. ಎಷ್ಟೋ ಜನ ಅಂದರು, ಬೇಕಾದಷ್ಟು ಥರ ಇದೆಲ್ಲ ಬೇಕಿತ್ತ ಅಂತ ಅಂದರು. ಬಟ್ ದೇನ್ ಕಾಡೋಕ್ಕೆ 100 ಜನ ಇದ್ದರು, ಕಾಯಕ್ಕೆ ಒಬ್ಬ ಇರ್ತಾನೆ ಅಂತ ನಂಬಿರ್ತಕ್ಕಂಥ ವ್ಯಕ್ತಿ ನಾನು. 1000 ಜನ 1000 ಮಾತಾಡ್ಕೊಳ್ಳಿ, ಬಟ್ ನನ್ನ ಇಂಟೆನ್ಷನ್ ಏನಿದೆ, ಲೈಫಲ್ಲಿ ನನ್ನದೇ ಆದಂತಹ ಒಂದು ಸೋಷಿಯಲ್ನ ನಾನು ಕ್ರಿಯೇಟ್ ಮಾಡಬೇಕು. ಮತ್ತು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದು ನನ್ನದೇ ಆದಂಥ ಅಟ್ಲೀಸ್ಟ್ ನನಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಆಗಲ್ವಾ ನನಗೆ ಗೊತ್ತಿಲ್ಲ, ಅಟ್ಲೀಸ್ಟ್ 4 ಜನಕ್ಕೆ ಒಂದು ಯೂಸ್ ಆಗ್ತಕ್ಕಂತಹ ವಿಷಯನ ನಾನು ತಲುಪಿಸ್ಬೇಕು. ಮತ್ತು ಅದ್ರ ಜೊತೆಗೆ ನನ್ನ ಸೋಷಿಯಲ್ ಕಂಟೆಂಟ್ ಆ್ಯಂಡ್ ಸೋಷಿಯಲ್ ವರ್ಕ್ ಕೂಡ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ. ತುಂಬ ಸ್ಟ್ರಗಲ್ ಆಯಿತು. ಎಷ್ಟೋ ಮಧ್ಯದಲ್ಲಿ ನನ್ನ ಪ್ರೆಸರಿಂದ, ತುಂಬ ಹಿಂಸೆಯಿಂದ ಸ್ಟಾಪ್ ಮಾಡಿದ್ದೀನಿ ವೀಡಿಯೋಸ್ನ. ಬಟ್ ಕೆಲವ್ರು ಹೇಳ್ತಿದ್ರು, ವೀಡಿಯೋಸ್ ಬಿಡಬೇಡಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಮತ್ತು ತುಂಬ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ, ಇಂತಿಂಥ ವಿಷಯಗಳ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಬಟ್ ಒಳ್ಳೆಯದನ್ನು ಹೇಳ್ತಿದ್ದಾರೆ ಅಂತ ಅಂದರೆ ಅಲ್ಲಿ ಯಾರೂ ಕೂಡ ವೆಯ್ಟ್ ಮಾಡಿ ನೋಡ್ತಕ್ಕಂತಹ ಪೇಷನ್ಸ್ ಇರಲ್ಲ ಅವರಿಗೆ. ಸ್ಟಾಪ್ ಮಾಡಬೇಡಿ, ಮಾಡಿ ಅಂತ ಎಷ್ಟೋ ಜನ ನಾನು ಮೋಟಿವೇಟ್ ಮಾಡ್ತಕ್ಕಂತಹ ವ್ಯಕ್ತಿ ನನಗೆ ಒಂದು ಮೋಟಿವೇಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ನನಗೆ ತುಂಬ ಇಂಪ್ರೆಷನ್ ಆಗ್ತು. ಬಟ್ ಕಾರಣಾಂತರಗಳಿಂದ, ಸಮಸ್ಯೆಗಳಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ದೇನ್ ಭಗವಂತ, ಯೂನಿವರ್ಸ್, ನಾನು ನಂಬಿರ್ತಕ್ಕಂತಹ ಜನಗಳು ಕೈ ಬಿಡಲಿಲ್ಲ. ಕೊನೆ ಅಂತೂ ಇಂತೂ ನನ್ನ ಮಾನಿಟೈಸೇಷನ್ ಚಾನಲ್ ಆನ್ ಆಗಿದೆ. ಬಟ್ ಇನ್ನು ನನಗೆ ತುಂಬ ಜವಾಬ್ದಾರಿ ಅನ್ನೋದು ಹೆಚ್ಚಾಗಿದೆ. ಒಳ್ಳೊಳ್ಳೆ ಕಂಟೆಂಟ್ ಆಗಿರ್ಬೋದು, ಒಳ್ಳೊಳ್ಳೆ ವಿಷಯಗಳಾಗಿರ್ಬೋದು, ಈ ಫಿನಾನ್ಷಿಯಲಿ ಆದಷ್ಟು ಸಾಧ್ಯವಾದಷ್ಟು ಈ ಫಿನಾನ್ಷಿಯಲಿ ಜ್ಞಾನ ತಿಳ್ಕೊಂಡಿರ್ತಕ್ಕಂಥವ್ರಿಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಒಂದು ವಿದ್ಯಾಭ್ಯಾಸದ ಪರ್ಸೆಂಟೇಜ್ ನೋಡಿದ್ರೆ 76-77 ಇದೆ. ಬಟ್ ಈ ಫಿನಾನ್ಷಿಯಲಿ ಒಂದು ಹಣದ ಒಂದು ಸಾಕ್ಷರತೆ ನೋಡಿದ್ರೆ ಜಸ್ಟ್ ಒಂದು 27% ಇದೆ. ಆದಷ್ಟು ಹೆಚ್ಚಿನದಾಗಿ ಲೈಫ್ನ ನಾನು ಹ್ಯಾಂಡಲ್ ಮಾಡಬೇಕು ಆ್ಯಂಡ್ ಸಕ್ಸಸ್ ಮಾಡಬೇಕು, ಫಿನಾನ್ಷಿಯಲಿ ಹೇಗೆ ಗ್ರೋತ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನದಾಗಿ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಲೈಫ್ನ ಒಂದು ಒಳ್ಳೆ ರೀತಿ ತೊಗೊಂಡೋಗ್ತಕ್ಕಂಥ, ಯಾವುದೇ ರೀತಿ ಸ್ಟ್ರಗಲ್ ಇಲ್ಲದೆ ರೀತಿ ಲೈಫ್ನ ಒಂದು ಒಳ್ಳೆ, ನನ್ನ ಚಾನಲ್ ಒಂದು ಬೆಟರ್ ದೆನ್ ಒಂದು ಲೈಫಲ್ಲಿ ನಾನು ಏನು ಮಾಡಿಲ್ಲ ಲೈಫಲ್ಲಿ ಅದನ್ನು ನಾನು ಮಾಡಬೇಕು, ನಾನು ಮಾಡೇ ತೀರಬೇಕು ಆ್ಯಂಡ್ ಎಲ್ಲವನ್ನು ಬಿಲೀವ್ ಮಾಡಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಮಾಡಬೇಕು ಅನ್ನೋದೇ ನನ್ನ ಚಾನಲ್ ಆಗಿದೆ. ಬಟ್ ಈ ವಿಡಿಯೋ ಮಾಡೋ ನೆಸೆಸಿಟಿ ಇರಲಿಲ್ಲ. ಬಟ್ ಖುಷಿ ಆಯಿತು. ಈ ಒಂದು ಸಂತೋಷ ನಾನೊಬ್ಬಳೇ ಎಂಜಾಯ್ ಮಾಡೋದ್ರಷ್ಟು ಚೆನ್ನಾಗಿರಲ್ಲ. ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರೊಂದಿಗೆ ನಾನು ಹಂಚ್ಕೊಳ್ಬೇಕು. ಈ ಒಂದು ಸಂತೋಷದ ಒಂದು ಕ್ಷಣವನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳಿಲ್ಲ ಅಂತ ಅಂದರೆ ಈ ಒಂದು ಚಾನಲ್ ಮಾಡ್ತಾ ಇರೋದು ಕೂಡ ವೇಸ್ಟ್ ಅಂತ ಅನ್ನಿಸ್ಬಿಡ್ತು. ಹಾಗಾಗಿ ಈ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಎಷ್ಟೋ ವರ್ಷಗಳ ಇತ್ತು ನಾನು ಈ ರೀತಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಬಟ್ ಈ ರೀತಿ ಒಂದು ನಾನು ಸಂಕ್ಷಣ ಕೊಡಬೇಕು ಅನ್ನೋದಿತ್ತು. ಬಟ್ ಕಾರಣಾಂತರಗಳಿಂದ ಆಗಿರಲಿಲ್ಲ. ಬಟ್ ದೆನ್ ಯಾವ ಕಾಲಕ್ಕೆ ಏನೇನಾಗಬೇಕೋ ಭಗವಂತ ಎಲ್ಲವನ್ನ ಆಯಾ ಕಾಲಕ್ಕೆ ಒಂದು ನಡೆಸ್ತಾನೆ ಅಂತ ಹೇಳೋದಕ್ಕೆ ನಾನೇ ಎಕ್ಸಾಂಪಲ್. ನಿಮ್ಮ ದೊಡ್ಡ ದೊಡ್ಡ ಕಷ್ಟಗಳು ಏನೇ ಬರಲಿ ಕಣ್ರಿ, ನಾನು ಏನೇ ಮಾಡ್ತೀನಿ ಅನ್ನೋದು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ನೀವು ಲೈಫಲ್ಲಿ ಬಿಡಬೇಡಿ. ಫಾರ್ ಎಕ್ಸಾಂಪಲ್ ನಾನೇ ಅದಕ್ಕೆ. ಸೊ ನಾವು ಯಾವುದೋ ಇವಾಗ ಒಂದು ದೂರದಲ್ಲಿ ಒಂದು ಬೆಟ್ಟ ಇದೆಯಪ್ಪ, ಆ ಬೆಟ್ಟನ ನಾನು ಹೋಗಿ ಹತ್ತು ಬಿಡಬೇಕಂತ ಅಂದರೆ ಸಾಧ್ಯ ಆಗಲ್ಲ. ಅದಕ್ಕೆ
ಫಸ್ಟ್ನೇ ಮೆಟ್ಟಲಿಂದನೇ ನೀನು ಹತ್ತು ಮೇಲಕ್ಕೆ ಹೋಗಬೇಕು. ಸೊ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದಂತಹ ಸೋರ್ಸಲ್ಲಿ ಟ್ಯಾಲೆಂಟ್ ಇರ್ತೀರ, ಪ್ರತಿಯೊಂದೊಂದು ಲೈಫ್ ನಿಮ್ಮದಾಗಿರುತ್ತೆ. ನಾನು ಇದು ಮಾಡ್ತೀನಿ, ಇದು ನನ್ನ ಕೈಯಲ್ಲಿ ಸಾಧ್ಯ ಆಗುತ್ತೆ ಅಂತ ನಿಂತು ಹೊರಡಿ. ಯಾಕೆ ಲೈಫಲ್ಲಿ ಏನನ್ನ ಸಕ್ಸಸ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗಲ್ಲ, ಆಮೇಲೆ ನನಗೆ ಬಂದು ಕಮೆಂಟ್ ಮಾಡಿ. ಯಾಕಂದರೆ ತುಂಬ ಸ್ಟ್ರಗಲ್ ಬರ್ತವೆ. ಯಾಕಂದರೆ ನಾವು ಒಂದು ಒಳ್ಳೆಯದನ್ನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದನ್ನು ಕೆಡಿಸೋರು ಇರ್ತಾರೆ, ಅದನ್ನು ನಮಗೆ ಡಿಮೋಟಿವೇಟ್ ಮಾಡೋರು ಇರ್ತಾರೆ. ಲೈಫಲ್ಲಿ ಇದಾಗುತ್ತಾ ಅಂತ ನಮ್ಮ ಮೈಂಡ್ ಸೆಟ್ನ ಹಾಳು ಮಾಡೋರು ಇರ್ತಾರೆ. ನಮ್ಗೆ ಯಾವುದೇ ರೀತಿ ಒಂದು ಒಳ್ಳೆ ಸೋರ್ಸ್ ಇರಲ್ಲ. ಈ ರೀತಿ ಕಷ್ಟ ಬಂತು ಅಂತ ಅದನ್ನು ಅಲ್ಲಿಗೆ ಬಿಟ್ಟರೆ ದೇವರು ನಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾನೆ ಆ್ಯಂಡ್ ಪರೀಕ್ಷೆ ಮಾಡ್ತಾ ಇರ್ತಾನೆ. ನಾವು ಸೋತು ಕೂತ್ಕೋಬಾರ್ದು. ನೀವೆಂತೆಂಥ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗಿ ಫಸ್ಟು ಸಣ್ಣ ಸಣ್ಣ ಪ್ರಯತ್ನದಿಂದ ನೀವು ಕಾಲಿಡಿ. ಯಾಕಂದರೆ ನಿಮಗೆ ಅಲ್ಲಿ ಸಣ್ಣ ಒಂದು ಪ್ರಯತ್ನ ಮಾಡ್ತೀರಾ, ಸಣ್ಣದ್ರಲ್ಲಿ ನೀವು ಸಕ್ಸಸ್ ಕಾಣ್ತೀರಾ. ಅಲ್ಲಿ ನಿಮಗೆ ನೀವು ಮಾಡಿದಂತಹ ಅನುಭವ ಗೊತ್ತಾಗುತ್ತೆ, ನೀವು ಮಾಡಿದಂತಹ ತಪ್ಪಿನ ಅರಿವು ಗೊತ್ತಾಗುತ್ತೆ. ನೆಕ್ಸ್ಟ್ ಮೆಟ್ಟಿಲಿಗೆ ಆ ತಪ್ಪನ್ನು ಮಾಡಲ್ಲ. ಆ ತಪ್ಪನ್ನು ಮಾಡೋದಕ್ಕಿಂತ ಮುಂಚೆ ಆ ಅನುಭವ ಏನು ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಕೂಡ. ಇದೇ ರೀತಿ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಒಳ್ಳೊಳ್ಳೆ ಕಂಟೆಂಟೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಿ ಸ್ಟ್ರಾಂಗ್. ಲೈಫಲ್ಲಿ ಎಲ್ಲವೂ ಕೂಡ ಸಾಧ್ಯ ಇದೆ ಕಣ್ರಿ. ಯಾಕೆ ಸಾಧ್ಯ ಇಲ್ಲ? ನಾನು ಏನೋ ಒಂದು ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಅಂದರೆ ಅದನ್ನ ಕಾನ್ಸ್ಟೆಂಟ್ಲಿ ನೀವು ಮಾಡಲಿ. ಯಾಕಾಗಲ್ಲ? ಒಂದು ಲೈಫಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ಇರಲಿ. ಅದು ಆಗುತ್ತಾ ಬಿಡುತ್ತಾ, ನನಗೆ ಮನಸ್ಸಿದೆಯಾ, ಮೂಡ್ ಇಲ್ವಾ, ಇದೆಯಾ, ನೋ ಕ್ವಶನ್ನೇ ಬರಬಾರ್ದಲ್ಲಿ. ನೀವು ಕೆಲಸ ಮಾಡ್ತಿದ್ದೀರಾ, ದೆನ್ ಅದು ಸಕ್ಸಸ್ ಆಗುತ್ತಾ ಬಿಡುತ್ತಾ ನನಗೆ ಗೊತ್ತಿಲ್ಲ ರೀ, ಮಾಡ್ತಾನೆ ಇರಿ, ಕಂಟಿನ್ಯೂಟಿ ಮಾಡ್ತಾಯಿರಿ. ಖಂಡಿತವಾಗಿ ಕೂಡ ಅದು ಒಂದಲ್ಲ ಒಂದು ದಿನ ಸಕ್ಸಸ್ ಆಗುತ್ತೆ. ನಾನು ಫಾರ್ ಎಕ್ಸಾಂಪಲ್ ಹೇಳಿದೆ, ಅಲ್ಲಿ ದೂರದ ಬೆಟ್ಟ ಕಾಣ್ತಿದೆ, ಆ ಬೆಟ್ಟದ ತುದಿಗೆ ನಾನು ಹೋಗಬೇಕು ಅಂತಂದರೆ ನೀನು ಚಿಕ್ಕ ಚಿಕ್ಕ ಮೆಟ್ಟಿಲನ್ನ ಫಸ್ಟ್ ಮೆಟ್ಟಲನ್ನ ಹತ್ಕೊಂಡು ಹೋದ್ರೇ ದೊಡ್ಡ ಮೆಟ್ಟಲನ್ನ ನಿಲ್ಲೋದಕ್ಕೆ ಸಾಧ್ಯ ಆಗೋದು. ಸೊ ನಿಮ್ಮ ಲೈಫ್ಗಳಲ್ಲೂ ಕೂಡ ಹಾಗೆಯೇ ನನ್ನ ದೊಡ್ಡ ಆಸೆ ಇದೆ. ನಾನು ಒಂದು ಎಕ್ಸಾಂಪಲ್ನ ಹೇಳ್ಬಿಡ್ತೀನಿ. ಇವಾಗ ನಾವೇನು ಗೊತ್ತಾ, ಎಂಥ ಜನ ಗೊತ್ತಾ, ನನಗೆ ಮುಖ್ಯಮಂತ್ರಿ ಆಗೋಕ್ಕಾಗುತ್ತಾ, ಉಪಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗುತ್ತಾ ನನ್ನ ಲೈಫಲ್ಲಿ, ಅವರೇ ಆಗಬೇಕು, ಅವ್ರ ಅಕ್ಕ ತಮ್ಮ ಅಣ್ಣ ಎಂಟೈರ್ ಅವ್ರ ಫ್ಯಾಮಿಲಿ ಕುಟುಂಬಕ್ಕೆ ಬಿಟ್ಬಿಡ್ತೀವಿ. ಯಾಕೆ ನಾವು ಆಗೋಕ್ಕಾಗಲ್ವ ಮುಖ್ಯಮಂತ್ರಿ? ಪ್ರಯತ್ನ ಪಡ್ರಿ, ಆ ಸೋರ್ಸ್ ಕೊಡೆ ಹೋಗಿ. ನಾನು ಈ ಲೈಫಲ್ಲಿ ಒಂದು ದೊಡ್ಡ ಆಸೆ ಇಟ್ಕೊಳ್ಳಿ, ನಾನು ಮುಖ್ಯಮಂತ್ರಿ ಆಗ್ತೀನಿ, ಯಾಕೆ ಆಗೋಕ್ಕಾಗಲ್ಲ? ಹಾಗೆ ಆಗ್ತೀನಿ ಅಂತ ಆ ಸೋರ್ಸ್ ಕಡೆ ನೀವು ಮಾಡ್ತಕ್ಕಂಥ ಕೆಲಸವನ್ನು ಪರ್ಫೆಕ್ಟಾಗಿ ಕ್ಲಿಯರಾಗಿ ಕಾಮಾಗಿ ಒಂದು ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ. ಬಟ್ ಇನ್ನೊಂದು ಹೇಳ್ತೀನಿ, ತುಂಬ ಆತುರದಿಂದನೂ ಬೇಡ. ತುಂಬ ಏನೋ ನಾನು ಮಾಡಬೇಕು ಆಗಬೇಕು ಅಂತ ಈ ಥರ ಮಾಡಿದ್ರೂ ಕೂಡ ಆಗಲ್ಲ. ಯಾಕಂದರೆ ನೀವು ಮಾಡ್ತಕ್ಕಂಥ ಕೆಲಸ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಆ್ಯಂಡ್ ಕ್ಲಿಯರಿಟಿ ಇರಬೇಕು, ಖುಷಿ ಕೊಡಬೇಕು. ಖಂಡಿತ ಮಾಡ್ತಾ ಇರಿ, ಒಂದು ಒಳ್ಳೆ ದಿನ ಬರುತ್ತೆ. ಎಲ್ಲರಿಗೂ ಕೂಡ ಯೂಟ್ಯೂಬ್ ಚಾನಲ್ ಮಾಡಿರೋರಿಗೆ ಭರವಸೆ ಕೊಡ್ತೀನಿ, ಒಂದಲ್ಲ ಒಂದು ದಿನ ಸಕ್ಸಸ್ ಆಗೇ ಆಗುತ್ತೆ. ಅದನ್ನು ಕೈ ಬಿಡಬೇಡಿ. ಥ್ಯಾಂಕ್ ಯು ಆಲ್ ಆಫ್ ಯು. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಆ ಕಣ್ಣಲ್ಲಿ ನೀರು ಕೂಡ ಬರುತ್ತೆ. ಗೊತ್ತಿಲ್ಲ, ನಾವೇನೋ ಒಂದು ಮಾಡಬೇಕು ಅಂತ ಹೊರಟಾಗ ಅದೇನಾಗುತ್ತೆ, ಅದಾಗುತ್ತಾ, ಇದೀಗುತ್ತಾ ಅನ್ಕೋಬೋದು. ಏನು ಕಡ್ದು ದಬಾಕಿ ಉದುರಿಸ್ಬಿಟ್ಟಿದಾರಪ್ಪ ಇವರು, ಈ ಲೆವೆಲಲ್ಲಿ ಹೇಳ್ಕೊತಾವ್ರಲ್ಲ ಅಂತ ಅನ್ಕೋಬೋದು. ಬಟ್ ಪ್ರತಿ ಒಂದೊಂದು ಚಿಕ್ಕ ವಿಷಯನೇ ಆಗಲಿ ಅದರೊಳಗಡೆ ಇಳಿದಾಗ್ಲೇ ಅದ್ರ ಸ್ಟ್ರಗಲ್ ಏನಂತ ಗೊತ್ತಾಗೋದು. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಗೂಗಲ್ ಪಿನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಕಾನ್ಸ್ಟೆಂಟ್ ಒಂದು ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು. ಹೆಚ್ಚಿನದಾಗಿ ನನ್ನ ಚಾನಲ್ನ ವೀಕ್ಷಣೆ ಮಾಡಿ ಆ್ಯಂಡ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಲೈಫಲ್ಲಿ ಏನೋ ಒಂದು ಗೋಲ್ನ ಅಚೀವ್ ಮಾಡ್ತಕ್ಕಂಥ ಒಂದು ಚಾನಲ್ ಆ್ಯಂಡ್ ಫ್ರೀಯಾಗಿ ಸಿಗ್ತಾ ಇರಬೇಕೇ ಅದನ್ನು ಕಿತ್ಕೋಬೇಡಿ. ಯಾಕಂದರೆ ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಕ್ಕಂಥ ಟೈಮ್ ಕೂಡ ಒಂದಿನ ಬಂದೇ ಬರುತ್ತೆ. ಇಲ್ಲಿ ನಾನು ಮೊದಲೇ ಹೇಳ್ದಾಗೆ ಫಿನಾನ್ಷಿಯಲಿ ನಾಲೆಡ್ಜ್ನ ಇವಾಗ ನಮ್ಮ ಅಪ್ಪ ಅಮ್ಮನೂ ಹೇಳ್ತಾರೆ, ಓದಪ್ಪ, ಒಳ್ಳೆ ಎಜುಕೇಷನ್ ಪಡ್ಕೊಂಡು ಜಾಬ್ ತಗೋ ಅಂತ. ಆ ಉಳಿಸಿರೋ ದುಡ್ಡನ್ನು ಏನು ಮಾಡಬೇಕು, ಹೇಗೆ ನಾನು ಅದನ್ನು ಒಂದು ಇನ್ವೆಸ್ಟ್ ಮಾಡಬೇಕು, ಹೇಗೆ ನಾನು ಫಿನಾನ್ಷಿಯಲಿ ಒಂದು ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದನ್ನು ಯಾರೂ ಹೇಳಲ್ಲ. ಸೊ ಅಂಥ ಒಂದು ಚಾನಲ್ ಸಿಗ್ತಾ ಇದೆ. ದಯವಿಟ್ಟು ಅದನ್ನು ಒಂದು ಒಳ್ಳೆ ರೀತಿ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡಿ. ಇಲ್ಲಿವರೆಗೂ ಇಷ್ಟೊಂದು ಕಾನ್ಸ್ಟೆಂಟ್ ನನಗೆ ಸಪೋರ್ಟ್ ಮಾಡಿದಂತಹ ಎಲ್ರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ, ಇನ್ನು ಮುಂದೆನೂ ಕೂಡ ಇದಕ್ಕಿಂತ ಹೆಚ್ಚಿನದಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ
ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಒಂದೊಳ್ಳೆ ದೊಡ್ಡ ಮಟ್ಟಕ್ಕೆ ಹೋಗ್ತಕ್ಕಂಥ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನನ್ನೆಲ್ಲ ಸರ್ವ ಮನಸ್ಸುಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ತುಂಬ ಒಳ್ಳೆ ಕಂಟೆಂಟ್ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.